ನಮಸ್ಕಾರ ಕನ್ನಡ ಪ್ರೇಕ್ಷಕರೇ, ಇವತ್ತು ನಾವಿಲ್ಲಿ ರಿವ್ಯೂ ಮಾಡ್ತಾ ಇರೋದು ಹೊಸದಾಗಿ ಬಿಡುಗಡೆಯಾದ ಚಿತ್ರ ಎಳುಮಲೆ ಚಲನಚಿತ್ರದ ಬಗ್ಗೆ. ಇದು ಕೇವಲ ಒಂದು ಪ್ರೇಮ ಕಥೆಯಲ್ಲ. ಇದು ಒಂದು ರಹಸ್ಯಮಯ, ರೋಮಾಂಚಕಾರಿ ಮತ್ತು ಸಂಪೂರ್ಣವಾಗಿ ಎಳುಮಲೆ ಅರಣ್ಯದ ಆಳದಲ್ಲಿ ನಡೆಯುವ ಒಂದು ಅನುಭವ. ಹೀರೋ ರಾಣಾ, ಹೀರೋಯಿನ್ ಪ್ರಿಯಾಂಕಾ ಆಚಾರ್ ಮತ್ತು ನಾಗಾಭರಣ, ಕಿಶೋರ್, ಸತ್ಯ ಅವರಂಥ ಪರಿಣತ ಕಲಾವಿದರು ತುಂಬಿದ ಈ ಕಥೆಯನ್ನು ಈಗ ನಾವು ವಿವರವಾಗಿ ಮಾತನಾಡೋಣ. ಸ್ಟೋರಿ: ಎಳುಮಲೆ ಚಿತ್ರವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಪರೂಪವಾಗಿ ಕಾಣಸಿಗುವ ಒಂದು ವಿಭಿನ್ನ ಶೈಲಿಯ ಥ್ರಿಲ್ಲರ್ ರೊಮ್ಯಾಂಟಿಕ್ ಡ್ರಾಮಾ. ಚಿನ್ನಿ ಎಂಬ ತಮಿಳು ಹುಡುಗಿಯು ಮೈಸೂರಿನ ಹರೀಶ ಎಂಬ ಕಾರ್ ಡ್ರೈವರ್ ಅನ್ನು ಪ್ರೀತಿಸುತ್ತಾಳೆ. ನಂತರ ಇಬ್ಬರು ಮಹದೇಶ್ವರ ಬೆಟ್ಟದಲ್ಲಿ ಸಿಗುತ್ತಾರೆ. ರಾಣಾ ಅವರು ಚಿತ್ರದ ಮೊದಲ ಅರ್ಧ ಭಾಗ ನಿಮ್ಮನ್ನು ಒಂದು ಸುಂದರವಾದ, ಮಂಜು ಮುಸುಕಿದ ಪ್ರೇಮಕಥೆಗೆ ಕರೆದುಕೊಂಡು ಹೋಗುತ್ತದೆ. ಆದರೆ ಮಧ್ಯಾಂತರದ ನಂತರ ಚಿತ್ರವು ನಿಮ್ಮ ಕಾವಯಸ್ನೆಲ್ಲ ಮುರಿದು ಹಾಕಿ ಒಂದು ಅಂಧಕಾರಮಯ, ಆತಂಕಕಾರಿ ಯಾತನೆಯ ಭಾಗವಾಗಿ ಮಾರ್ಪಡುತ್ತದೆ. ಪರ್ಫಾರ್ಮೆನ್ಸ್: ರಾಣಾ ಅವರ ಅಭಿನಯ ಅತ್ಯುತ್ತಮ. ಅವರು ಕೇವಲ ಮಾಸ್ ಹೀರೋ ಅಲ್ಲ, ಇಲ್ಲಿ ಅವರು ಒಬ್ಬ ಸೂಕ್ಷ್ಮ ಮನಸ್ಕ, ನೋವು ತುಂಬಿದ ಮತ್ತು ತೀವ್ರ ಸಂವೇದನಾಶೀಲ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಪ್ರಿಯಾಂಕಾ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಕಿಶೋರ್ ಸಾರ್ ಒಬ್ಬ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸಿಕೊಂಡಾಗೆಲ್ಲ ಒಂದು ವಿಶ್ವಾಸ ಮೂಡುತ್ತದೆ. ಟೆಕ್ನಿಕಲ್ ಸಪೋರ್ಟ್: ಎಳುಮಲೆ ಅರಣ್ಯದ ಸಿನಿಮಾಟಾಗ್ರಫಿ ಚಿತ್ರದ ಹೃದಯ. ಕ್ಯಾಮೆರಾ ವರ್ಕ್ ಅಚ್ಚುಕಟ್ಟಾಗಿದೆ. ಮಂಜು, ಮಳೆ, ದಟ್ಟವಾದ ಮರಗಳು ಎಲ್ಲವೂ ಒಂದು ಪಾತ್ರದಂತೆ ಕಾಣಿಸುತ್ತವೆ. ಸಂಗೀತವು ಚಿತ್ರದ ಮೂಡ್ ಅನ್ನು ಪೂರ್ಣವಾಗಿ ಪೂರಕವಾಗಿದೆ. ಒಂದು ರೊಮ್ಯಾಂಟಿಕ್ ಹಾಡು ಇದ್ದರೆ ಮತ್ತೆ ಕೆಲವು ಸನ್ನಿವೇಶಗಳಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ. ಚಿತ್ರದ ಕೊನೆಯಲ್ಲಿ ವೀರಪ್ಪನ ಎಂಟ್ರಿ ಚೆನ್ನಾಗಿದೆ. ಸ್ಪಾಯ್ಲರ್: ಚಿತ್ರದ ಪೇಸ್ ಸ್ವಲ್ಪ ನಿಧಾನವಾಗಿದೆ. ಕೆಲವು ದೃಶ್ಯಗಳು ಬಹಳ ಸಮಯ ತೆಗೆದುಕೊಳ್ಳುತ್ತವೆ. ಕ್ಲೈಮ್ಯಾಕ್ಸ್ ನಂತರದ ಎಪಿಲಾಗ್ ಸ್ವಲ್ಪ ಉದ್ದನೆಂದು ಫೀಲ್ ಆಗಬಹುದು. ರೇಟಿಂಗ್: 3/5. ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.